ಆಗಿದೆ ಫೋನ್. ಮಾತಾಡು, ಬೇಗ ಮಾತಾಡು. ಹಲೋ ಅದಕ್ಕೆ ಹೇಳಿ. ದೇವ್ಗಿ, ಗಂಡಿನ ಕಡೆಯವರೆಲ್ಲ ಬಂದಾಗಿದೆ, ಯಾಕಿನ್ನೂ ಲೇಟು? ಇನ್ನೂ ಇನ್ಸ್ಪೆಕ್ಟ್ರು ಬಂದಿಲ್ಲ, ಅವ್ರು ಬಂದ ಕೂಡಲೇ ಬಂದುಬಿಡ್ತೀವಿ. ನೀವು ಹೇಗೋ ಮಾತಾಡ್ತಾ ಮ್ಯಾನೇಜ್ ಮಾಡಿ ಅದಕ್ಕೆ, ಇನ್ನೇನು ಬಂದುಬಿಡ್ತೀವಿ. ಸರಿ, ಬೇಗ ಬನ್ನಿ. ಓಕೆ. ಅವ್ರು ಬಂದಿದ್ದಾರಂತೆ. ಯಶೋ, ಯಾವ ಕಡೆಗೆ ಹೊರಟ್ರಿ? ಯಾವ ಕಡೆ ಅಂದರೆ ರೆಸಾರ್ಟ್ಗೆ. ಏನು ಇವತ್ತು ಹೊಸ ಪ್ರಶ್ನೆ ಕೇಳ್ತಾ ಇದೆಯಾ? ಸಂಡೇ ಅಲ್ವಾ? ಬೇರೆಯವರಿಗೆ ಇವತ್ತು ಸಂಡೇ, ಆದರೆ ನಮಗೆ ಇವತ್ತು ಬ್ಯುಸಿಯೆಸ್ಟ್ ಡೇ. ಇವತ್ತು ರೈನ್ ಡ್ಯಾನ್ಸ್ ಬೇರೆ ಇದೆ, ಅದಕ್ಕೆ ನಿನ್ನೆಯಿಂದಲೇ ರೆಸಾರ್ಟ್ ಫುಲ್. ಯಾವ ಕಾಟೇಜು ಖಾಲಿ ಇಲ್ಲ, ಯಾವ ಡ್ಯಾನ್ಸ್ ಫ್ಲೋರು ಖಾಲಿ ಇಲ್ಲ. ಈ IT ಕಂಪ್ನಿಯವರಿಗೆ ಶನಿವಾರ ಭಾನುವಾರ ಬಂತು ಅಂದರೆ ಮಜಾನೇ ಮಜಾ. ಅವರು ಶನಿವಾರ ಭಾನುವಾರಕ್ಕೋಸ್ಕರ ಕಾಯ್ತಾ ಇರ್ತಾರೆ. ನಿಮ್ಗಂತೂ ಒಂದಿನೂ ರಜಾ ಇಲ್ಲ ಅಲ್ವಾ? ಅಟ್ಲೀಸ್ಟ್ ನನಗೋಸ್ಕರನೂ ರಜಾ ಹಾಕಲ್ಲ ನೀವು. ಯಶು, ನಮ್ಮದೇ ಸ್ವಂತ ಬಿಸ್ನೆಸ್ ಅಂದಮೇಲೆ ನಾವು ರಜೆ ಹಾಕೋಕ್ಕಾಗುತ್ತಾ? ಅದು ಅಲ್ಲದೆ ಇವತ್ತು 3 ಕಂಪ್ನಿಗಳಿಗೆ ರೆಸಾರ್ಟ್ ಬಿಟ್ಕೊಟ್ಟಿದ್ದೀನಿ. 1 ಗಂಟೆವರೆಗೂ ಒಂದು, 5 ಗಂಟೆವರೆಗೂ ಒಂದು, 6 ಗಂಟೆಯಿಂದ ಅದೆಷ್ಟೊತ್ತಾಗುತ್ತೋ. ಅಂದರೆ ಹುಡುಗರು ಹುಡುಗಿರು ತಿಂದು ಕುಡಿದು ಮಜಾ ಮಾಡ್ತಾರಾ? 5 ದಿನ ಮೈ ಮುರಿಯೋ ಹಾಗೆ ಕೆಲಸ ಮಾಡ್ತಾರೆ, 2 ದಿನ ಮಜಾ ಮಾಡ್ತಾರೆ. ಅವ್ರಿಗೂ ಒಂದು ಔಟ್ಲೆಟ್ ಬೇಕಲ್ವಾ? ಔಟ್ಲೆಟ್? ನನಗೂ ಒಂದು ಔಟ್ಲೆಟ್ ಬೇಕು ರಘು. ಮನೆಯಲ್ಲಿ ಒಬ್ಳಿಗೆ ತುಂಬ ಬೋರ್ ಆಗತ್ತೆ. ಎಷ್ಟೊಂದು ಸರ್ತಿ ನಾನೇನಾದರೂ ಮಾಡ್ಕೊಂಡು ಬಿಡ್ತೀನೇನೋ ಅಂತ ಅನ್ಸುತ್ತೆ. ಯಶು, ರಘು, ನಿನ್ನ ಜೊತೆ ನಾನು ಬರಲಾ? ನೀನಾ? ಬೇಡ ಯಶು, ನಿನಗದು ಇಷ್ಟ ಆಗಲ್ಲ ಅನಿಸುತ್ತೆ. ಅಂದರೆ ಅಲ್ಲಿ ಅಷ್ಟೊಂದು ಅಸಹ್ಯವಾಗಿರತ್ತಾ? ಛೇ, ಅಸಹ್ಯ ಅಂತಲ್ಲ, ಅದೇ ಒಂಥರ ಕಲ್ಚರು. ಅಲ್ಲಿ ಹುಡುಗರು ಹುಡುಗಿರು ಭೇದ ಭಾವ ಇಲ್ಲದೆ ಬೆರೀತಾರೆ. ಕೆಲವು ಹುಡುಗಿರು ಸಿಗರೇಟ್ ಕೂಡ ಸೇರ್ತಾರೆ. ಅವ್ರಿಗೆ ಅದೇನೋ ಒಂಥರ ಫ್ರೀ ಅನ್ನೋ ಭಾವನೆ. ನಿನಗೆ ಅದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅಂದರೆ ನಾವೆಲ್ಲ ಬದುಕ್ತಾ ಇರೋ ನಾರ್ಮಲ್ ಜೀವನ ಅಲ್ಲ ಅನ್ನಿ. ಒಂಥರ ಹಾಗೇನೆ ಅಲ್ಲ, ಅದನ್ನು ಕಟ್ಕೊಂಡು ನಮ್ಗೇನಾಗಬೇಕು ಹೇಳು? ಅವರವರ ಜೀವನ ಅವರವ್ರದ್ದು, ಅವ್ರ ಮಜಾ ಅವ್ರಿಗೆ, ನನ್ನ ಬಿಸ್ನೆಸ್ ನನಗೆ. ರಘು, ನೀವು ಯಾವತ್ತೂ ಅವ್ರ ಜೊತೆ ಕುಣಿಲಿಲ್ಲ ಅಲ್ವಾ? ಅವ್ರೇನಿದ್ರು ಗಿರಾಕಿಗಳು. ಬರ್ತೀನಿ. ರಘು, 1 ನಿಮಿಷ. ರಘು, ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಂದೊಂದು ಮಾತು. ಈ ರೆಸಾರ್ಟ್ ಬಿಸ್ನೆಸ್ನೆಲ್ಲ ಬಿಟ್ಬಿಡು. ಹುಡುಗಿರನ್ನ ಕುಡಿಸಿ ಮತ್ತೇರಿಸಿ ಅದರಿಂದ ದುಡ್ಡು ಸಂಪಾದನೆ ಮಾಡೋದು ತಪ್ಪಲ್ವಾ ರಘು? ಅನೈತಿಕವಾದದ್ದಲ್ವಾ ಅದು? ಇದು ಅನೈತಿಕತೆ ಹೇಗಾಗುತ್ತೆ? ಅವ್ರಿಗೆ ರಜಾ ಕಳೆಯೋಕೆ ಜಾಗ ಬೇಕು, ಅದನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ನಿನ್ನ ಸಮರ್ಥನೆ ಅಷ್ಟೇ. ನೀನು ಮಾಡ್ತಿರೋ ತಪ್ಪು ಅಂತ ನಿನಗೂ ಅನ್ನಿಸ್ತಿದೆ, ನನಗೆ ಗೊತ್ತು. ಅದು ಹಾಗಲ್ಲ ಯಶು, ಇದು ವ್ಯವಹಾರ ಅಷ್ಟೇ. ತಪ್ಪು ಅನಿಸಿದ್ರೆ ತಪ್ಪಾಗಿ ಕಾಣುತ್ತೆ. ಹಾಗೆ ನೋಡಿದ್ರೆ ಯಾವ ವ್ಯವಹಾರದಲ್ಲಿ ತಪ್ಪಿಲ್ಲ, ಎಲ್ಲದರಲ್ಲೂ ತಪ್ಪಿರುತ್ತೆ. ಇರಬಹುದು, ಆದರೆ ಇದರಲ್ಲಿ ಹೆಚ್ಚು ತಪ್ಪಿದೆ ರಘು. ನಮಗೆ ಮಕ್ಕಳಾಗದೇ ಇರೋದಕ್ಕೆ ಇದು ಕಾರಣ ಇರ್ಬೋದಲ್ವಾ? ಯಾಕೆಂದರೆ ಮನುಷ್ಯ ಮಾಡಿರೋ ತಪ್ಪಿಗೆ ಇನ್ಯಾವುದೋ ರೂಪದಲ್ಲಿ ಶಿಕ್ಷೆ ಸಿಗತ್ತಂತೆ. ನಮಗೆ ಇದು ಯಾರ್ದೋ ಶಾಪ ಇರ್ಬೋದಲ್ವಾ? ಐ ಆಮ್ ಸಾರಿ.
ನಿನಗೆ ಲೇಟ್ ಆಗ್ತಿದೆ ಅನಿಸ್ತಿದೆ. ನೀನು ಹೊರಡು. ಇವಳು ನನ್ನ ತಂಗಿ ದೇವಕಿ ಸರ್, ನನ್ನ ಚಿಕ್ಕಪ್ಪನ ಮಗಳು. ನಮಸ್ತೆ ಸರ್. ಇಲ್ಲೇ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಸರ್. ಅದೇ 2 ಲಕ್ಷ ಕ್ಯಾಶ್ ರೆಡಿ ಮಾಡ್ಕೊಂಡು ಬಂದಿದ್ದಾಳೆ. ಮನೆಗೆ ನೆಂಟರು ಬರ್ತಾ ಇದ್ದಾರೆ ಸರ್, ಬೇಗ ಬಿಟ್ಟರೆ ಉಪಕಾರ ಆಗುತ್ತೆ. ನೀವು ಈಗ ದುಡ್ಡು ಅರೇಂಜ್ ಮಾಡಿದ್ರೆ ಹೇಗ್ರಿ ಆಗುತ್ತೆ? ನಾನು ಹೇಳಿದ್ದು ನೆನ್ನೆಗೆ. ಸರ್ ನೀವು ಹೇಳಿದ್ದೀರಿ ಅಂತ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದಾಳೆ ಸರ್. ನೀವೇನೇ ಅಡ್ಜಸ್ಟ್ ಮಾಡ್ಕೊಂಬಂದ್ರು ಇವತ್ತು ಸಂಡೇ, ಕೋರ್ಟ್ ರಜಾ. ನೋಡಿ ಮೇಡಮ್, ಇದು ಕೋರ್ಟ್ನಲ್ಲಿ ಇತ್ಯರ್ಥ ಆಗೋಂಥ ವಿಚಾರ. ನೆನ್ನೆನೇ ಹಣ ಸಿಕ್ಕಿದ್ರೆ ಇವ್ರನ್ನ ಕೋರ್ಟಲ್ಲಿ ಹಾಜರುಪಡಿಸಿ ಹಣ ಕಟ್ಟಿಸಿ ಬಿಡೋಣ ಅಂತಿದ್ದೆ. ಪಾಪ ನೆನ್ನೆ ಆಗಲೇ ಇಲ್ಲ. ಈಗ ಏನು ಮಾಡೋದು ಸರ್? ಏನು ಮಾಡೋಕ್ಕಾಗೋದಿಲ್ಲ. ನಾಳೆ 11 ಗಂಟೆಗೆ ಕೋರ್ಟ್ ಓಪನ್ನು. ಅದುವರೆಗೂ ಕಾಯಲೇಬೇಕು. ದೇವಕಿ, ನೀನು ಮನೆಗೆ ಹೋಗು. ನೀನು ಇಲ್ಲೇ ಇದ್ದರೆ ಪದ್ಮ ಇನ್ನೂ ಟೆನ್ಷನ್ ಮಾಡ್ಕೋತಾಳೆ. ಹೇಗಾದರೂ ಮ್ಯಾನೇಜ್ ಮಾಡೋ ಆಯ್ತಾ? ಹಲೋ, ನಡೀತಾ ಇದೆಯಾ ರೈನ್ ಡ್ಯಾನ್ಸು? ಹಾಂ, ರೈನ್ ಡ್ಯಾನ್ಸ್ ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ಇನ್ನೊಂದು ಥರ ಡ್ಯಾನ್ಸ್ ನಡೀತಾ ಇದೆ. ನಮಗೆಲ್ಲ ಅಲ್ಲಿ ಏನು ಕೆಲಸ? ಆರ್ಟಿಫಿಷಿಯಲ್ ಆಗಿ ನಗಡಾಗ್ತಾ ಅವ್ರ ಜೊತೆ ಮಿಂಗಲ್ ಆಗೋದು. ಡ್ಯಾನ್ಸ್ ಎಲ್ಲ ಅವರೇ ಮಾಡ್ತಾರೆ ಬಿಡು. ರಘು, ನನಗೊಂದು ಹೆಲ್ಪ್ ಮಾಡೋದಕ್ಕಾಗತ್ತಾ? ಹೇಳಿ ಯಶು. ನನಗೆ ಸಣ್ಣ ವ್ಯಾಕ್ಯೂಮ್ ಕ್ಲೀನರ್ ಬೇಕಾಗಿತ್ತು. ಈ ಗೊಂಬೆಗಳ ಸಂದಿನಲ್ಲೆಲ್ಲ ತುಂಬ ಧೂಳು ಕುತ್ಕೊಂಡ್ಬಿಟ್ಟಿರತ್ತೆ. ಬ್ರಷ್ನಲ್ಲೆಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ. ನನ್ನ ಫ್ರೆಂಡ್ ಪ್ರಿಯಾ ಹೇಳ್ತಿದ್ಲು ಮೆಜೆಸ್ಟಿಕಲ್ಲಿ ಸಿಗತ್ತಂತೆ. ಪ್ಲೀಸ್ ತಂದುಕೊಡ್ತೀರಾ? ಯಾವ ಕಂಪ್ನಿದು ಅಂತ ಗೊತ್ತಾ? ಯಾವ ಕಂಪ್ನಿದು ಅಂತ ಗೊತ್ತಿಲ್ಲ. ಸ್ಮಾಲ್ ವ್ಯಾಕ್ಯೂಮ್ ಕ್ಲೀನರ್, ಚಿಕ್ಕದು ಅಂದರೆ ಕೊಡ್ತಾರೆ. ನ್ಯಾಷನಲ್ ಮಾರ್ಕೆಟಲ್ಲಿ ಸಿಗ್ಬೋದು. ಹಾಂ, ತರೋಣ ಬಿಡು. ಆದರೆ ಈಗಲೇ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ತುಂಬ ಕೆಲಸ ಇದೆ. ಪರವಾಗಿಲ್ಲ, ನಾಳೆನೋ ನಾಡಿದ್ದೋ ತಗೊಳ್ಳಿ. ಒಟ್ಟಿನಲ್ಲಿ ನಿಮಗೆ ನೆನಪು ಮಾಡಿದೆ ಅಷ್ಟೇ. ಹಾಂ ಯಶು, ಮರ್ತೇ ಬಿಟ್ಟೆ. ಇವತ್ತು ಸಂಜೆ ವೆಸ್ಟ್ ಎಂಡಲ್ಲಿ ಒಂದು ಪಾರ್ಟಿ ಇದೆ, ನಾವಿಬ್ಬರು ಹೋಗಲೇಬೇಕು. ನೀವು ಹೇಗೆ ಬರ್ತೀರಾ? ನಿಮಗೆ ತುಂಬ ಕೆಲಸ ಇದೆ ಅಲ್ವಾ? ಹಾಂ, ಅದು ನಾನು ಫ್ರೀ ಮಾಡ್ಕೋತೀನಿ. ನಾವಿಬ್ಬರು ಫಂಕ್ಷನ್ಗೆ ಹೋಗೋದೇ ತುಂಬ ದಿನ ಆಗಿತ್ತಲ್ಲ, ನಿನ್ನನ್ನು ಕರ್ಕೊಂಡು ಬರಲೇಬೇಕು ಅಂತ ನನ್ನ ಫ್ರೆಂಡ್ ಆರ್ಡರ್ ಆಗಿದೆ. ವೆಸ್ಟ್ ಎಂಡ್ ಅಂದರೆ ಪಾರ್ಟಿ ಜೋರಾಗೇ ಇರಬೇಕಲ್ವಾ? ನಿನಗೂ ಒಂದು ಚೇಂಜ್ ಇರುತ್ತಲ್ವಾ? ನನಗೂ ತುಂಬ ಬೋರ್ ಆಗ್ತಾ ಇತ್ತು. ಎಷ್ಟೊತ್ತಿಗೆ ಬರ್ತೀರಾ? ಆದಷ್ಟು ಬೇಗ ಬರ್ತೀನಿ, ರೆಡಿಯಾಗಿರು. ಹೋಗ್ತಾ ಹಾಗೆ ವ್ಯಾಕ್ಯೂಮ್ ಕ್ಲೀನರ್ ಸಿಗುತ್ತಾ ಅಂತ ನೋಡೋಣ. ಗುಡ್ ಐಡಿಯಾ, ಬೇಗ ಬಂದ್ಬಿಡಿ. ಓಕೆ, ಬಾಯ್. ಬಾಯ್. ಸೀತಾ, ಅಲ್ಲಿ ತಟ್ಟೆ ಇಡ್ಲಿ ಕೇಳ್ತಾ ಇದ್ದಾರೆ, ನೀನೇನೆ ಬಾರೆ, ನಾನು ಒಬ್ಬರೇ ಎಷ್ಟು ಅಂತ ಸಾಯ್ಲೆ? ಬೆಂಗಳೂರಿಂದ ಫೋನ ಬಂದಿಲ್ಲ, ಏನಾಯ್ತೋ ಏನೋ. ನೀನ್ ಯಾಕೆ ಹೀಗಾಡ್ತೀಯ? ಬಂದಿದ್ರೆ ವಿದ್ಯಾ ಫೋನ್ ಮಾಡಿ ಹೇಳ್ತಾ ಇರ್ಲಿಲ್ವಾ? ಅವರೆಲ್ಲ ಗಡಿಬಿಡಿಯಲ್ಲಿ ಇರ್ತಾರೆ, ಮರ್ತಿರ್ಬಹುದು. ಹಾಗಲ್ರಿ, ಗಂಡಿನ ಕಡೆಯವ್ರು ಬಂದ್ರೆ ಇಲ್ಲೋ ಒಂದು ಗೊತ್ತಾಗ್ಲಿಲ್ಲ. ಸೀತಾ, ಬೆಂಗಳೂರಿಂದ ವಿದ್ಯಾ ಫೋನ್ ಮಾಡಿದ್ನಾ? ಇನ್ನೇನ ಬಾವ, ನನ್ಗೆ ಅದೇ ಯೋಚನೆ ಆಗ್ಬಿಟ್ಟಿದೆ. ಬೆಳಗ್ಗೆ ದೇವ್ರ ಪೂಜೆ ಮಾಡ್ದಾಗಿಂದ ಇವಳು ಬರೇ ಇದೇ ಪಿರಿಪಿರಿ. ಏನೇ ಚಿಂತೆ ಮಾಡದೇ ಇದ್ರೆ ನಿನಗೆ ತಿಂದಿದ್ದು ಆಗೋದೇ ಇಲ್ವಾ? ನೀವು ಸ್ವಲ್ಪ ಸುಮ್ಮನೆ, ನಿಮ್ಗೆ ಗೊತ್ತಾಗಲ್ಲ. ಬಾವ, ನೀವಲ್ಲಿ ಸ್ವಲ್ಪ ಫೋನ್ ಮಾಡಿ ಕೇಳ್ತೀರಾ? ಬೇಡ ಬೇಡ ಬೇಡ. ಗಂಡಿನ ಕಡೆಯವರು ಬೆಳಗ್ಗೆ ಬರ್ದೆ ಮಧ್ಯಾಹ್ನ ಬಂದಿದ್ರೆ ಏನ್ ಮಾಡಕ್ಕಾಗತ್ತೆ? ವಿದ್ಯಾ ನಮ್ ಜೊತೆ ಮಾತಾಡ್ತಾನ, ಅವ್ರ ಜೊತೆ ಮಾತಾಡ್ತಾನ? ಅಲ್ಲಿ ವಿದ್ಯಾ ಅವ್ರ ಎದುರಿಗೆ ಹೇಗೆ ಮಾತಾಡ್ತಾನೆ?
ಅದೇನು ದೊಡ್ಡ ವಿಷಯ ಜನಾರ್ದನ. ನೆಂಟರು ಬಂದಿದ್ರೆ ಆಮೇಲೆ ಮಾತಾಡ್ತೀನಿ ಅಂತಾನೆ. ಈಗಲೇ ಮಾಡೋಣ, ಅದಕ್ಕೇನಂತೆ. ಕಟ್ಟಾಗ್ಬಿಡ್ತು. ಹಲೋ 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 ವಿದ್ಯಾ, ಕೇಳಿಸ್ತಾನೆ. ಹಲೋ ಹಲೋ ನೀನ್ ಮಾತಾಡೋದು ನನಗೆ ಕೇಳಿಸ್ತಾ ಇದೆ. ಹಲೋ 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 ಮಾತಾಡು. ಹಲೋ ಒಂದು ಸಮಸ್ಯೆ ಮುಗಿತು. ಅವನ್ ಫೋನ್ ಕೆಟ್ಟೋಗಿದೆ ಅನ್ಸತ್ತೆ. ನಾನ್ ಮಾತಾಡೋದು ಅವನ್ ಕೇಳಿಸ್ತಾ ಇಲ್ಲ, ಅವ್ನು ಮಾತಾಡೋದು ನನ್ಗೆ ಕೇಳಿಸ್ತಾ ಇದೆ. ಲ್ಯಾಂಡ್ ಲೈನೇ ಹೀಗೆ ಅನ್ಕೊಂಡಿದ್ದೆ, ನೋಡಿದ್ರೆ ಮೊಬೈಲು ಅಷ್ಟೇ. ಅಯ್ಯೋ ನಾನು ಬಂದೆ, ಒಂದು ನಿಮಿಷ ಬಾರಪ್ಪ, ಮರ್ತ್ಬಿಟ್ಟೆ. ಎಷ್ಟು 50 ರೂಪಾಯಿ ಅಲ್ವಾ ಕೊಟ್ಟಿದ್ದೀನ? ಬಾಬಾ ಬಂದ್ಬಿಡ್ತಾರೆ ಬಂದ್ರು ಅನ್ಸುತ್ತೆ. ಇಲ್ಲಿ ಅವ್ರು ಬರಲಿಲ್ಲ. ಅದಕ್ಕೆ ನೀವು ನಡೀರಿ, ಹೇಳ್ತೀನಿ. ನಾನು ಆಮೇಲೆ ಹೇಳ್ತೀನಿ, ನೀವು ನಡೀರಿ. ದೇವಕಿ ಅಂತ ನನ್ನ 2ನೇ ನಾದ್ನಿ. ಅದಕ್ಕೆ ನೀವು ಬನ್ನಿ ಕೂತ್ಕೊಳ್ಳಿ. ನೀವು ಬನ್ನಿ, ಅದಕ್ಕೆ ಕೂತ್ಕೊಳ್ಳಿ, ಬನ್ನಿ. ನಾನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕು. ಇವತ್ತು ನಮ್ಮ ಅಣ್ಣ ಇಲ್ಲಿ ಇರಬೇಕಾಗಿತ್ತು, ಆದರೆ ಅವ್ರು ಬರಲ್ಲ. ನಾವೇನಾದರೂ ಕಾರಣ ಹೇಳಿ ಇಲ್ಲ ಸುಳ್ಳು ಸಬೂಬ್ ಹೇಳಿ ನಿಮ್ಮನ್ನು ನಂಬಿಸ್ಬೋದಾಗಿತ್ತು. ಆದರೆ ನಮ್ಗದಿಷ್ಟ ಇಲ್ಲ. ಯಾಕಂದರೆ ನಾಳೆ ನಮ್ಮ ಅಕ್ಕ ನಿಮ್ಮನೆ ಸೇರಬೇಕಾದವಳು. ನಿನ್ನೆ ನಾವು ಯಾರೂ ನಿರೀಕ್ಷೆ ಮಾಡದೇ ಇರೋವಂಥ ಒಂದು ಘಟನೆ ನಡೀತು. 3 ವರ್ಷದ ಹಿಂದೆ ನಮ್ಮಣ್ಣ ಅವನ ಫ್ರೆಂಡ್ ಕಲೀಗೊಬ್ಬರು ಬ್ಯಾಂಕಿನ ಸಾಲಕ್ಕೆ ಶ್ಯೂರಿಟಿ ಹಾಕಿದ್ದ. ಅದು ಅವನಿಗೂ ಮರ್ತು ಹೋಗಿತ್ತು. ಆ ಫ್ರೆಂಡ್ ಹಣ ಕಟ್ಟಲೇ ಇಲ್ಲ. ಬ್ಯಾಂಕ್ನಿಂದ ಈ ವಿಚಾರವಾಗಿ ನೋಟಿಸ್ ಕಳಿಸಿದ್ದಾರೆ. ಆದರೆ ನಾವು ಈ ಮನೆಗೆ ಬಂದಮೇಲೆ ನಮ್ಗದು ಗೊತ್ತಾಗಲೇ ಇಲ್ಲ. ಈ ಕೇಸ್ ತುಂಬ ಸೀರಿಯಸ್ ಆಗಿರೋದ್ರಿಂದ ಬ್ಯಾಂಕ್ನವರು ಕೋರ್ಟಿಗೆ ಹೋಗಿದ್ದಾರೆ. ಸಾಲ ತಗೊಂಡವರು ಇಲ್ಲ, ಶ್ಯೂರಿಟಿ ಹಾಕಿದವರು ಇಲ್ಲ ಅಂತ. ಕೋರ್ಟ್ ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಮಾಡಿದೆ. ಅದಕ್ಕೆ ನೆನ್ನೆ ಪೊಲೀಸ್ನವ್ರು ನಮ್ಮ ಅಣ್ಣನ ಅರೆಸ್ಟ್ ಮಾಡಿದ್ರು. 2 ಲಕ್ಷ ಕಟ್ಟಬೇಕಿತ್ತು. ಒಂದೇ ಸಲಕ್ಕೆ ಅಷ್ಟೊಂದು ದುಡ್ಡು ಯಾರ ಮನೇಲಿರುತ್ತೆ ಹೇಳಿ? ಇವತ್ತು ಬೆಳಿಗ್ಗೆ ದುಡ್ಡು ಅರೇಂಜ್ ಮಾಡಿ ಸ್ಟೇಷನ್ಗೆ ಹೋದರೆ ನಾಳೆ ಕೋರ್ಟಲ್ಲೇ ಕಟ್ಟಬೇಕು, ಇವತ್ತು ರಜಾ ಅಂತ ಹೇಳಿದ್ರು. ಹಾಗಾದರೆ ವಿದ್ಯಾರ್ಥಿಗಳು ಇವತ್ತು ಬರೋವಾಗಿಲ್ವಾ? ಇಲ್ಲ, ನಾಳೆ ಕೋರ್ಟ್ನಲ್ಲಿ ಹಣ ಕಟ್ಟಿದ ಮೇಲೇ ಅವ್ರನ್ನ ಬಿಡೋದು. ಹಾಗಾದರೆ ವಿದ್ಯಾರ್ಥಿಯವ್ರ ಮನೆಗೆ ಬರಲಿ, ಆಮೇಲೆ ಮಾತಾಡೋಣ. ಒಂದೇ ಒಂದು ವಿನಂತಿ, ಇದು ನಿಮ್ಮೆಲ್ಲರ ಮನೇಲಿ ನಡಿಬೋದಾದಂಥ ಸಮಸ್ಯೆ. ನಿಮ್ಮ ಹತ್ರ ಏನೂ ಮುಚ್ಚಿಡಬಾರ್ದು ಅಂತ ಎಲ್ಲ ಸತ್ಯನೂ ಹೇಳಿದ್ದೀನಿ. ಸರಿ ಬಿಡಿ, ಫೋನ್ ಮಾಡಿ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ.
ತಲೆನೋವು ಅಂತ ಹೇಳಿ ಮಲ್ಕೊಂಡಿದ್ಯಲ್ಲ, ಹೋಗಿ ಮಲ್ಕೊ. ಅಲ್ಲ, ಗಂಡಿನ ಕಡೆಯವ್ರು ಬಂದ್ರಾ? ಅವ್ರು ಹೇಳಿದ್ರಲ್ಲ ಹೋಗಿ ಮಲ್ಕೋ ಅಂತ. ಏನು ಮನುಷ್ಯರು. ಬಾಬಾ 10 ನಿಮಿಷ ಆಯ್ತಲ್ಲ. ಏನು ಅರ್ಜೆಂಟ್ ನಿನಗೆ? ಅರ್ಧಕ್ಕೆ ಬಿಟ್ಟು ಬಂದಿದೆಯಲ್ಲ ನೀನು. ಅವರು ನಿವಿನ ನೋಡ್ಕೊಂಡು ಹೋಗಿ ಬರ್ತಾರೆ, ಮದುವೆನೇ ಮಾಡ್ಕೊಂಡು ಹೋಗ್ತಾ ಇಲ್ಲ. ಜನಾರ್ದನ, ಹೆಂಗಸರಿಗೆ ಚಿಂತೆ ಜಾಸ್ತಿ. ಎಷ್ಟಾದ್ರೂ ಮಗಳಲ್ವಾ? ನನಗೂ ಮಗಳೇ ತಾನೆ, ಸ್ವಲ್ಪ ತಡ್ಕೋಬೇಕಪ್ಪ. ಹೋಗು. ನಾನು ಹೋಗಲ್ಲ. ಸೀತಾ ಹೋಗು, ನಾನು ಮಾಡ್ತೀನಿ. ಛೀ, ಇದಿ ಸುಮ್ಮನೆ ಬಿಟ್ಟರೆ ನನ್ನೇ ಮಿರ್ಚಿ ಬಜಿ ಮಾಡಿಬಿಡ್ತಾಳು. ಅದಕ್ಕೆ ಮನೆಯಿಂದ ಫೋನ್. ನೀನೇ ಮಾತಾಡು. ಹಲೋ, ನಾನು ದೇವಕಿ ಮಾತಾಡ್ತಾ ಇದ್ದೀನಿ. ದೇವಕಿ, ನಾನು ಕಣಮ್ಮ. ಹಾಂ, ಹೇಳಿ ದೊಡ್ಡಪ್ಪ. ಗಂಡಿನ ಕಡೆಯವರು ಬಂದಿದ್ರಾ? ಬಂದಿದ್ರು, ನೋಡ್ಕೊಂಡು ಹೋಗಿದ್ದಾರೆ. 2 ದಿನದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಬ್ಬಾ, ಬೆಳಗಿನಿಂದ ನಿಮ್ಮ ಅಮ್ಮನಿಗೆ ಒಂದೇ ಚಿಂತೆ. ನಿಮ್ ಫೋನ್ ಬರಲಿಲ್ಲ ಅಂತ ನಿಮ್ಮ ಅಪ್ಪನ ಪ್ರಾಣ ತಿಂತಾ ಇದ್ಲು. ಸ್ವಲ್ಪ ವಿದ್ಯೆಯನ್ನ ಕರಿಯಮ್ಮ. ಅಣ್ಣನ ಅದೇ ದೊಡ್ಡಪ್ಪ, ಅವರೆಲ್ಲ ಬಂದಿದ್ರಲ್ಲ, ಅವ್ರನ್ನ ಕಳಿಸ್ಬರಕ್ಕೆ ಅಂತ ಹೋದ್ರು. ಅಲ್ಲೇ ಅವ್ರ ಹತ್ರನೇ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಅವನಿಗೆ ಫೋನ್ ಮಾಡಿ ಸಾಕಾಗೋಯ್ತಮ್ಮ. ನಾನ್ ಮಾತಾಡೋದು ಅವನಿಗೆ ಕೇಳಿಸ್ತಾ ಇಲ್ಲ, ಅವನ್ ಮಾತಾಡೋದು ನನಗೆ ಕೇಳಿಸ್ತಾ ಇತ್ತು. ಅದು ಒಂದೊಂದ್ಸಲ ಹಾಗೆ ದೊಡ್ಡಪ್ಪ, ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ. ಇಲ್ಲಮ್ಮ, ಒಂದ್ಸಲ ಸಿಕ್ತು, ಕಟ್ಟಾಗೋಯ್ತು. ಬಾಬಾ, ಹುಡುಗ ಹೇಗಿದ್ದಾನೆ ಅಂತ ಕೇಳಿ. ದೇವಕಿ, ಹುಡುಗ ಚೆನ್ನಾಗಿದ್ದಾನ? ಚೆನ್ನಾಗಿದ್ದಾರೆ ದೊಡ್ಡಪ್ಪ. ಅವ್ರೇನಾದ್ರೂ ನಿವೀನ್ ಒಪ್ಕೊಂಡ್ರೆ ಅವಳು ತುಂಬ ಲಕ್ಕಿ. ನೋಡೋಕ್ಕೂ ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸದಲ್ಲೂ ಇದ್ದಾರೆ. ಆಯ್ತು, ಒಳ್ಳೇದಾಗ್ಲಮ್ಮ. ಎಲ್ಲರನ್ನೂ ಕೇಳಿದ್ದೀನಿ ಅಂತ ಹೇಳು. ಸರಿ ದೊಡ್ಡಪ್ಪ, ಎಲ್ರೂ ಕೇಳಿದೆ ಅಂತ ಹೇಳಕ್ಕೆ ಹೇಳಿದ್ರು. ಸೀತಮ್ಮ, ಹುಡುಗ ಚೆನ್ನಾಗಿದ್ದಾನಂತೆ, ಒಳ್ಳೆ ಕೆಲಸದಲ್ಲಿದ್ದಾನಂತೆ, 2 ದಿವಸದಲ್ಲಿ ಹೇಳ್ತಾರಂತೆ. ಅಲ್ಲಿಗೆ ಹೆಚ್ಚು ಕಡಿಮೆ ಒಪ್ಕೊಂಡು ಹಾಗೆ ಅಲ್ವಾ? ವಿದ್ಯಾ ಅವ್ರ ಜೊತೆ ಮಾತಾಡ್ತಾ ಅವ್ರನ್ನ ಕಳ್ಸ್ಕೊಳಕ್ಕೆ ಹೊರಗೆ ಹೋಗಿದ್ದಾನೆ. ಅದಕ್ಕೆ ಮೊಬೈಲ್ ಟ್ರಬಲ್. ಸರಿ, ನಾನು ಬರ್ತೀನಿ. ಬನ್ನಿ. ಏನಮ್ಮ? ನನ್ನ ಹೊಟ್ಟೆಲಿ ಹುಟ್ಟಿದ ಮಗನು ಅವನ ತಂಗಿರ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ನ ಇಲ್ವೋ? ಆ ದೇವರು ಅಲ್ಲ ದೇವ್ಕಿ, ಅವ್ರ ಒಳ್ಳೆತನನ ಸಮಾಧಿ ಮಾಡೋಕೆ ನಾವ್ಯಾರು ಹೇಳು? ಸುಖನ್ ಮಾತ್ರ ಹಂಚ್ಕೊಳ್ಳೋಣ. ಈ ವಯಸ್ಸಿನಲ್ಲಿ ಅವ್ರಿಗೆ ಕಷ್ಟ ಕೊಡೋದು ಬೇಡ. ನೋಡು, ನಿಂಗೂ ಹೇಳ್ತಾ ಇದ್ದೀನಿ, ಸುಮತಿಗೂ ಹೇಳು, ಈ ವಿಷಯ ಇಲ್ಲೇ ಇರಬೇಕು. ಯಾವತ್ತಿಗೂ ಹಳೆ ಬಿಡಿಗೆ ಈ ವಿಷಯ ತಲುಪಬಾರ್ದು.